ಏನು ಸರ್ ರಾತುಲ್ ಸರ್ ನಿನ್ನೆ ಇನ್ನೂ ಬೆಂಗಳೂರು ಧಾರವಾಡ ಮುಗಿತು, ಈಗಾಗಲೇ ಮತ್ತೆ ಬಿಜಾಪುರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ನಮಸ್ಕಾರ. ನಮ್ಮ ಗುರುಕುಲ ಅಕಾಡೆಮಿ ತಂಡದಿಂದ ಸರ್ ನಿನ್ನೆ ದಿನ ನಾವು ಧಾರವಾಡದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾದರಿ ಪರೀಕ್ಷೆ ಮಾಡಿದ್ದೀವಿ. ಸೊ ಕಾರಣ ಏನಪ್ಪ ಅಂದರೆ ಆಗಸ್ಟ್ 2ನೇ ತಾರೀಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರೋದ್ರಿಂದ ಸೊ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಬಡ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಆಧಾರದ ಮೇಲೆ ನಮ್ಮ ಸಂಸ್ಥೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಸರ್. ಇವತ್ತು ಕೂಡ ನಾವು ಬಿಜಾಪುರಿಗೆ ಬಂದಿದ್ದೀವಿ. ಬಿಜಾಪುರದಲ್ಲಿ ಸುಮಾರು ಕೂಡ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಸೊ ಬರ್ಬೋದು ಸರ್. ಅದರಲ್ಲಿ ಈ ಒಂದು ಕಾರ್ಯಾಗಾರಕ್ಕೆ ಅತಿಥಿಯಾಗಿ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ನಮಸ್ತೆ ಸರ್. ಸಂಗಮೇಶ್ ಅವರು ಬಂದಿದ್ದಾರೆ. ನಮ್ಮ ಮೆಡಲ್ ನಮ್ಮ ಇಲ್ಲಿ ಮೆಟ್ಲ ಬಿಟ್ಟು ಸರ್ ಲಿಂಗಪ್ಪ ಸರ್ ಓಕೆ ಸರ್. ಆಮೇಲೆ ನಮ್ಮ ತನುಜ ಸರ್ ಅಂತ ನಮ್ಮ ಹೆಲೋ ಸರ್ ನಮ್ಮ ಅಕಾಡೆಮಿಯ ಮೇನ್ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ಮುಸ್ತಕ್ ಸರ್ ಬಂದಿದ್ದಾರೆ. ಅವರು ಈ ಕರ್ನಾಟಕದ ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕರೆಂಟ್ ಅಫೇರ್ಸ್ ಮತ್ತು 360 GK ಕ್ಲಾಸ್ ಮಾಡಿ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಸಂಗಮೇಶ್ ಸರ್ ಕಿಟ್ಟು ಸರ್ ಫ್ರೆಂಡು ನಮಗೆ ಇಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಗಾರ ಏನಾದರೂ ಮಾಡ್ತಾ ಇದ್ದು ಅಂದರೆ ಅವರು ನಮ್ಮ ಸಂಗಮೇಶ್ ಸರ್ ಕಾರಣ. ಯಾಕಂದರೆ ತುಂಬ ಬೆನ್ನೆಲುಬಾಗಿ ನಮ್ಗೆ ಕೆಲಸ ಮಾಡಿದ್ದಾರೆ. ಸೊ ಬನ್ನಿ ಸರ್, ಹುಡುಗರು ತೋರಿಸ್ತೀನಿ. ಬನ್ನಿ ಇದರಲ್ಲಿ ನಮ್ಮ ಸಂಸ್ಥೆ ಫ್ಯಾಕಲ್ಟಿ ಚಂದ್ರ ಸರ್ ಕೂಡ ಇದ್ದಾರೆ ಸರ್. ಬನ್ನಿ. ರಾತುಲ್ ಸರ್, ಈಗ ಧಾರವಾಡ ಆಯಿತು, ಬಿಜಾಪುರ ಆಯಿತು, ಬೆಂಗಳೂರು ಆಯಿತು, ಇನ್ನು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಬಂದು ಟೆಸ್ಟ್ ಮಾಡ್ತೀರಾ ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಒಟ್ಟು ಕರ್ನಾಟಕದಲ್ಲಿ ಯಾವಾಗ ಈ ಎಕ್ಸಾಮ್ಗಳು ನಡೀಬೋದು ಸರ್? ಸರ್, ಇವಾಗ KEದಲ್ಲಿ ಸುಮಾರು 75,000ಕ್ಕಿಂತ ಹೆಚ್ಚು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ. ಹಾಂ ಸರ್. ಸೊ ಈ KE ಪ್ಯಾಟರ್ನ್ ಆಧಾರದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಸರ್. OMR ಫಿಫ್ತ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ OMRದಲ್ಲಿ ವ್ಯತ್ಯಾಸ ಮಾಡಿದ್ದಾರೆ, ಕ್ವಶನ್ ಪೇಪರಲ್ಲಿ ವ್ಯತ್ಯಾಸ ಇದೆ, ಯಾವ ಥರ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಾ ಇದೆ, ಯಾವ ಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಬರ್ತಾ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಆದಷ್ಟು ನಮ್ಮ ಸಂಸ್ಥೆ ಕಳೆದಿದ್ದು ಒಂದು ತಲುಪಿಸ್ಬೇಕನ್ನೋದು ಆಧಾರ ಮೇಲೆ ಮಾಡ್ತಾ ಇದ್ವಿ ಸರ್. ಬಿಜಾಪುರ ಮುಗಿತು, ಇವತ್ತು ಬಿಜಾಪುರ ಎಂಡ್ ಆಗುತ್ತೆ. ನಾಳೆಗೆ ಮತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಮಾಡ್ತಾ ಇದ್ವಿ ಸರ್. ದೊಡ್ಡ ಮಟ್ಟದಲ್ಲಿ ಮುಧೋಳದಲ್ಲಿ ಕೂಡ ಮಾಡ್ತಾ ಇದ್ವಿ. ಮುಧೋಳ ಭಾಗದ ವಿದ್ಯಾರ್ಥಿಗಳು ಕರ್ನಾಟಕ ರೀತಿ ಎಕ್ಸಾಮ್ ನಡೆಸ್ತಾ ಇದ್ದೀರಿ ಸರ್? ಖಂಡಿತ ಸರ್. ಆಲ್ ಓವರ್ ಕರ್ನಾಟಕ ಕವರ್ ಮಾಡೇ ಮಾಡ್ತೀನಿ ಸರ್. ಮುಂದೆ ನಿಮ್ಮ ಸಹಕಾರ ಸಲಹೆ ಇರಲಿ, ಮಾಡೇ ಮಾಡ್ತೀನಿ ಸರ್. ಈಗ ಒಂದು ಪರೀಕ್ಷೆ ನಡೆಸಬೇಕಂತಂದ್ರೆ ಅದರಿಂದ ಬಹಳಷ್ಟು ಶ್ರಮ ಇರುತ್ತೆ. ಪತ್ರಿಕೆ ನಡೆಸಬೇಕು, ಪ್ರಿಂಟ್ ಆಗಬೇಕು, ಸ್ಟೂಡೆಂಟ್ಸ್ನ ಮ್ಯಾನೇಜ್ ಮಾಡಬೇಕು. ಅದಕ್ಕೋಸ್ಕರ ಸರ್ ನೀವು ಈಗ ವಾರದಲ್ಲೇ 3 ಜಿಲ್ಲೆಗಳಲ್ಲಿ ನಿರಂತರವಾಗಿ ಈ ರೀತಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೀರಾ. ಇದು ಹೇಗೆ ಸಾಧ್ಯ ಆಗುತ್ತೆ ಸರ್? ಇದು ಸರ್, ಇದಕ್ಕೇನಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಗುರುಕುಲ ತಂಡದ ಸಪೋರ್ಟ್ ಇದೆ ಸರ್. ನಮ್ಮ ಎಲ್ಲ ಟೀಚರ್ ನಮ್ಮ ಶಿಕ್ಷಕರು ಏನಿದಾರಲ್ಲ ಸರ್, ಎಲ್ಲ ಟೀಚರ್ಸ್ ಅಂದರೆ ನಮ್ಮ ಇಡೀ ಅಕಾಡೆಮಿಯ ಒಂದು ತಂಡನೇ ನಮ್ಮಿಂದ ಬ್ಯಾಕ್ಗ್ರೌಂಡ್ ಆಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ಬಂದು ಒಬ್ಬರು ಸಪೋರ್ಟ್ ಕೊಟ್ಟು ಎಲ್ಲರೂ ಒಗ್ಗೂಟದಿಂದ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಕಿಟ್ಟಿಸ್ ಅವರು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ನಮಗೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸಂಜಯ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಡಿಜಿಟಲ್ ಸಂಬಂಧಪಟ್ಟಂತೆ ಕೌಶಿಕ್ ಸರ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ವಿ ಸರ್. ಒಂದೇ ಉದ್ದೇಶ, ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗಲಿ, ಒಂದು ಮುಂದಿನ ದಿನಮಾನದಲ್ಲಿ ಆದಷ್ಟು ವಿದ್ಯಾರ್ಥಿ ನಮ್ಮ ಭಾಗದಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೌರ್ಮೆಂಟ್ ಜಾಬಿಗೆ ಹೋಗ್ಲಿ ಅಂತ ಹೇಳ್ಕೊಂಡು ಒಂದು ಆಶೆ ಸರ್. ಸರ್, ಈಗ ನಂದೊಂದು ಸಣ್ಣ ಮನವಿ, ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದುವಂಥವ್ರು ಎಲ್ಲರೂ ಕೂಡ ಏನು ಒಂದು ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರು ಅಥವಾ ಮಧ್ಯಮ ವರ್ಗದಿಂದ ಕೆಳಗಡೆ ಇರೋಂಥವ್ರು ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದ್ತಾರೆ ಸರ್. ಯಾರೆಲ್ಲ ದುಡ್ಡಿದ್ದಾರೆ ಅವರೆಲ್ಲ ಮುಂಬೈ, ಡೆಲ್ಲಿಲಿ ವಾಜರಾಮಲ್ಲಿ ಕೂತ್ಕೊಂಡು ಓದ್ತಾರೆ ಸರ್. ಹಾಗಾಗಿ ನಿಮ್ಮಂಥ ಗುರುಕುಲ ಅಕಾಡೆಮಿಯವರು ಈ ಥರ ನಿರಂತರವಾಗಿ ಉಚಿತವಾಗಿ ಯೂಟ್ಯೂಬ್ಗಳಲ್ಲಿ ಮತ್ತು ಈ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಚಿತ ಪರೀಕ್ಷೆ ತರಗತಿಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಮನವಿ ಸರ್. ನೀವೇನು ಕೇಳಿದ್ರಲ್ಲ ಸರ್, ಬಡ ವಿದ್ಯಾರ್ಥಿ 100ಕ್ಕೆ 100 ಸತ್ಯ ಸರ್. ಯಾಕಂತಂದ್ರೆ ಇವಾಗ KE ಏನು ರಿಕ್ರೂಟ್ಮೆಂಟ್ ಮಾಡಿದಾರಲ್ಲ ಸರ್, ಈ ಸಿವಿಲ್ PC ಆಗಿರ್ಬೋದು, DRCR ಆಗಿರ್ಬೋದು, KSRP ಆಗಿರ್ಬೋದು, KSS ಆಗಿರ್ಬೋದು, ಅಥವಾ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಲ್ಯಾಂಡ್ ಸರ್ವೆ, ಈ ಈ ಒಂದು ಮೀಡಿಯಮ್ ಡಿ ಗ್ರೂಪ್ ಏನಿದೆಲ್ಲ ಅತಿ ಹೆಚ್ಚು ಅಪ್ಲಿಕೇಶನ್ ಹಾಕೋರು ಬಡ ವಿದ್ಯಾರ್ಥಿಗಳು ಸರ್.
ಅದರಲ್ಲಿ ಎಸ್ಪೆಷಲಿ ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಇರುವುದರಿಂದ ಒಂಚೂರು ಅನುಕೂಲ ಆಗಲಿ ಅನ್ನೋದು ಭಾವನೆ ಸರ್. ಒಂದು ಒಳ್ಳೇದಾಗಲಿ, ಒಂದು ಭಾವನೆ ಆಗಲಿ ನಮ್ಮ ಗುರುಕುಲ ತಂಡದ ವತಿಯಿಂದ ನಾವು ಇನ್ನೂ ಮುಂದಿನ ದಿನಮಾನದಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬಂದು ಈ ಒಂದು ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಸೊ ಧಾರವಾಡ ಆಗಿರ್ಬೋದು, ಈ ಭಾಗದ ವಿದ್ಯಾರ್ಥಿಗಳಿಗೆ ಸೊ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಒಳ್ಳೆ ಪ್ರಾಜೆಕ್ಟ್ ಒಂದು ತಲುಪಿಸ್ತೀವಿ ಸರ್. 100% ಅವ್ರಿಗೆ ಯೂಸ್ ಆಗೇ ಆಗುತ್ತೆ ಸರ್. ಆದಷ್ಟು ಬೇಗ ಮಂಡ್ಯ, ಮೈಸೂರು, ಚನ್ನಪಟ್ಟಣ ಈ ಸೈಡ್ ಬರಬೇಕಾಗಿದೆ ಸರ್. ಅತಿ ಹೆಚ್ಚು ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಎಸ್ಪೆಷಲಿ ಇರೋದು ಮೈಸೂರು, ಮಂಡ್ಯ, ಕೊಡಗು ಆ ಭಾಗದ ವಿದ್ಯಾರ್ಥಿ ಜಾಸ್ತಿ ಸರ್. ತುಮಕೂರು, ಕೋಲಾರ ಆ ಭಾಗದ ವಿದ್ಯಾರ್ಥಿ ಜಾಸ್ತಿ ಇದ್ದಾರೆ. ಸೊ ಅವರಿಗೋಸ್ಕರ ಆದರೂ ಕೂಡ ಮುಂದಿನ ದಿನಮಾನದಲ್ಲಿ ಮಾಡೋಣ ಸರ್. ಸರ್ ಒಂದು ಖುಷಿ ಏನಂತಂದ್ರೆ ಸರ್, ಎಷ್ಟೋ ಊರುಗಳಲ್ಲಿ ಟೈಮಿಂಗ್ಸ್ ಬಸ್ ಇದೆ ಸರ್, ದಿನಕ್ಕೆ ಒಂದೇ ಬಸ್ಸು, ಎರಡೇ ಬಸ್ ಇದೆ. ನೀವು ಅಂತಹ ಊರುಗಳಿಗೆ ಹೋಗಿ ಈ ತರ ಉಚಿತ ಕಾರ್ಯಾಗಾರ ಮಾಡೋದ್ರಿಂದ ಅಲ್ಲಿನ ಸ್ಟೂಡೆಂಟ್ಸ್ಗಳಿಗೆ ಇದು ಬಹಳ ಅಂದ್ರೆ ಬಹಳ ಸರ್. ಎಕ್ಸಾಂಪಲ್ ಇವಾಗ ಮುದೋಳು ಇಟ್ಟಿದ್ದೀವಿ ಸರ್, ನಾಳೆಗೆ ಮಾರ್ನಿಂಗ್ 10 o'clock ಮುದೋಳಲ್ಲಿ ಇದೆ ಸರ್. ಆಗ ಮುದೋಳದ ಜಮಖಂಡಿಯಿಂದ ಎಷ್ಟು ವಿದ್ಯಾರ್ಥಿಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿ ಜಮಖಂಡಿಯಲ್ಲಿ ಸುಮಾರು ಒಂದು 10 ರಿಂದ 12 ಲೈಬ್ರರಿಗಳು ಇದಾವೆ. ಅವೆಲ್ಲ ವಿದ್ಯಾರ್ಥಿಗಳು ಕೂಡ ನಾಳೆಗೆ ಆ ಟೆಸ್ಟ್ ಸೀರೀಸ್ಗೆ ಭಾಗಿಯಾಗಿ ಆಗ್ತಾರೆ. ನಮ್ಮ ಕಾರ್ಯಾಗಾರ ಸಕ್ಸಸ್ ಆಗೇ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.